ಸರ್ ಈಗ ಜೋಶಿ ಅವರು ಪರ ಪ್ರಚಾರ ಮಾಡ್ತಾ ಇದ್ದಾರೆ ಸರ್, ಎಷ್ಟು ಸ್ಥಾನ ಗೆಲ್ತೀರಾ ಈ ಕರ್ನಾಟಕದಲ್ಲಿ ನಮ್ಮೆಲ್ಲರೂ ಕೂಡ ಗೊತ್ತಿರುವ ಒಂದು ವಿಷಯ ಏನು, ಇದು ಭಾಳ ಗಂಭೀರವಾಗಿ ಮೋದಿ ಅವರು ಜೊತೆಗೆ ನಿಲ್ಲುವ ಒಂದು ಪ್ರದೇಶ. ಬೇರೆ ರಾಜ್ಯ ಕಂಪೇರ್ ಮಾಡುವಾಗ 2013ರಲ್ಲಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವ ಕೂಡ 2014 ದೊಡ್ಡ ಮಾರ್ಜಿನ್ನಲ್ಲಿ ಬಿ ಜೆ ಪಿ ಗೆದ್ಕೊಂಡು ಬಂದಿದ್ದರು. 2019 ಅದೇ ಥರ, 18ನಲ್ಲಿ ಸರ್ಕಾರ ಚೇಂಜ್ ಆಯಿತು, 2023 ಅದೇ ಥರ. ಸೊ ಯಾಕೆ ಇದು ಹೇಳ್ತಾ ಇದ್ದೀನಿ, ಜನ ಯಾವಾಗಲೂ ಕೂಡ ಮೋದಿಜಿ ಅವರ ಮೇಲೆ ಸಿಕ್ಕಾಪಟ್ಟ ಪ್ರೀತಿ ಇರುವ ಒಂದು ರಾಜ್ಯ ಅದು. ಸೊ ನಮಗೆ ಭಾಳ ಒಂದು ದೊಡ್ಡ ನಂಬಿಕೆ ಇದೆ. ಈ ಬಾರಿ ಕೂಡ 14 ಕಾನ್ಸ್ಟಿಟ್ಯೂನ್ಸಿ ಮೇ 7ನೇ ತಾರೀಕು ಸೆಕೆಂಡ್ ಫೇಸ್ ಕರ್ನಾಟಕಕ್ಕೆ ಏನು ಆಗ್ತಾ ಇದೆ, ಇಂಡಿಯಾದಲ್ಲಿ ಥರ್ಡ್ ಫೇಸ್ನಲ್ಲಿ ಈ ಸೆಕೆಂಡ್ ಫೇಸ್ ಇದೆ. ಸೊ ಖಂಡಿತವಾಗಿ ಈ ಬಾರಿ ಈ 14 ಸ್ವೀಟು ಕೂಡ ಡೆಫಿನೆಟಾಗಿ ಸ್ವೀಪ್ ಇದ್ದೇ ಇರ್ತದೆ. ನಾನು ಕಳೆದ ಒಂದು 2-3 ದಿವಸದಲ್ಲಿ ವಿಜಯಪುರ, ಬಾಗಲಕೋಟು, ಆಮೇಲೆ ಶಿವಮೊಗ್ಗ, ಹುಬ್ಳಿ, ಧಾರವಾಡ ಇದೆಲ್ಲ ಕೂಡ ನೋಡ್ತಾ ಇದ್ದೀನಿ. ಎಲ್ಲ ಕಡೆಯಲ್ಲಿ ಕೂಡ ಭಾಳ ಚೆನ್ನಾಗಿ ಟ್ರ್ಯಾಕ್ಷನ್ ಇದೆ. ಸಿಕ್ಕಾಪಟ್ಟ ಬಿಸಿಲಿದನ್ನು ಕೂಡ ಜನ ಎಲ್ಲ ಔಟ್ಸೈಡ್ ಬರ್ತಾರೆ. ಎಲ್ಲ ಜನರು ಕೂಡ ಬಿ ಜೆ ಪಿ ಕಾರ್ಯಕ್ರಮದಲ್ಲಿ ಶಾಮೀಲಾಗಿದ್ದಾರೆ. ಪಾರ್ಟಿ ಕಾರ್ಯಕರ್ತರು ಮಾತ್ರ ಅಲ್ಲ, ಇವತ್ತು ಬೈಂದೂರದಲ್ಲಿ ಸಿಕ್ಕಾಪಟ್ಟ ಹಿಟ್ ಇತ್ತು ಮಧ್ಯಾಹ್ನ, ಎಲ್ಲರೂ ಬಂದಿದ್ದಾರೆ. ಸೊ ಅದೇ ನಮಗೆ ದೊಡ್ಡ ಒಂದು ನಂಬಿಕೆ ಇದೆ. ಈ ಬಾರಿ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಕ್ಯಾಂಡಿಡೇಟ್ಸ್ ಅವರು ಕೂಡ ಗೆದ್ಕೊಂಡು ಬರ್ತಾರೆ. ಸರ್, ಒಂದು ಕಡೆ ಕಾಂಗ್ರೆಸ್ ಅವರು 10 ವರ್ಷ ಮೋದಿ ಅವರು ಏನು ಕೆಲಸ ಮಾಡಿಲ್ಲ, ಸುಳ್ಳು ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಅದು ಆನ್ ರೆಕಾರ್ಡ್ನಲ್ಲಿ ಇದೆ. ನಾವೇನು ಕೂಡ ಒಂದು ಡಿಫೆಂಡ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ಇಸ್ ಆನ್ ರೆಕಾರ್ಡ್. ನಾವು ಬರುವಾಗ ಕರ್ನಾಟಕಕ್ಕೆ ಎಷ್ಟಿತ್ತು, ಅಲ್ಲದು ಇಂಡಿಯಾಕ್ಕೆ ಎಷ್ಟಿತ್ತು, ತಮಿಳ್ನಾಡಿಗೆ ಎಷ್ಟಿತ್ತು 2014, 2024ನಲ್ಲಿ ಏನು ಚೇಂಜ್ ಆಯಿತು. ರೋಡ್ ತಗೊಳ್ಳಿ, ಏರ್ಪೋರ್ಟ್ ತಗೊಳ್ಳಿ, ಪೋರ್ಟ್ ತಗೊಳ್ಳಿ, ಎಷ್ಟು ಜನಕ್ಕೆ ಮನೆ ಮಾಡಿ ಕೊಟ್ಟಿದ್ದೀವಿ ತಗೊಳ್ಳಿ, ಎಷ್ಟು ಜನಕ್ಕೆ LPG ಸಿಲಿಂಡರ್ ಕೊಟ್ಟಿದ್ದೀವಿ, 100 ಡೇ ಎಂಪ್ಲಾಯ್ಮೆಂಟ್ ಸ್ಕೀಮ್ನಲ್ಲಿ ಏನಾಗ್ತಾ ಇದೆ. ಈ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ 2014 ಎಲ್ಲಿ ನಾವು ಕೆಲಸ ಇದ್ದೀವಿ, 2024 ಎಲ್ಲಿ ನಾವು ಇದ್ದೀವಿ, ಇದೆಲ್ಲ ಕೂಡ ಜನಕ್ಕೆ ಗೊತ್ತು. 10 ಇಯರ್ಸ್ ನೋಡ್ತಾ ಇದ್ದಾರೆ. ಅದಕ್ಕೆ 2014 ಮೋದಿಯವರು ಕರ್ಕೊಂಡು ಬಂದು 2019ನಲ್ಲಿ ರಿಸೌಂಡಿಂಗ್ ಆಗಿ ದೊಡ್ಡ ಒಂದು ಮಾರ್ಜಿನ್ನಲ್ಲಿ ಪುನಃ ನಮಗೆ 2ನೇ ಬಾರಿ ಆಪರ್ಚುನಿಟಿ ಕೊಟ್ಟಿದ್ದರು. ಸೊ ಈ ಎಲೆಕ್ಷನ್ನಲ್ಲಿ ಅದೊಂದು ಪ್ರಾಬ್ಲಮೇ ಅಲ್ಲ. ಎಲ್ಲರೂ ಗೊತ್ತು ಮೋದಿಜಿಯವರು ಡೆಲಿವರ್ ಮಾಡಿದ್ದಾರೆ. ಈ ಎಲೆಕ್ಷನ್ನಲ್ಲಿ ಏನು ಮೈನ್ ನರೇಟಿವ್ ಜನ ಏನು ನೋಡ್ತಾ ಇದ್ದಾರೆ, ನೆಕ್ಸ್ಟ್ 25 ವರ್ಷಕ್ಕೂ ನಮಗೆ ಗೊತ್ತು ಒಂದು ಒಳ್ಳೆಯ ಒಂದು ದಾರಿಯಲ್ಲಿ ಮೋದಿಜಿ ತಗೊಂಡು ಹೋಗ್ತಾರೆ. ನಮ್ಮ ಕಾಲದಲ್ಲಿ ವರ್ಲ್ಡ್ನಲ್ಲಿ ನಂಬರ್ 1 ಎಕಾನಮಿ, ನಂಬರ್ 1 ಕಂಟ್ರಿಯಾಗಿ ನಾವು ಬರಲಿಕ್ಕೆ ಸಾಧ್ಯತೆ ಇದೆ ನಮಗೆ ಗೊತ್ತು. ಸೊ ಇನ್ನೊಂದು ಕಡೆ ಡಿವಿಸಿವ್ ಪಾಲಿಟಿಕ್ಸ್ ಹೋಗ್ತಾ ಇದೆ. ಇದು ಬೇಡ, ಅದು ಬೇಡ, ನಾವು ಇದು ಮಾಡ್ತೀವಿ, ತುಂಡಾಗ್ತೀವಿ, ಅದಾಗ್ತೀವಿ, ಇದಾಗ್ತೀವಿ. ತಮಿಳ್ನಾಡಿನಲ್ಲಿ ಒಂದು ಸನಾತನ ಧರ್ಮ ಅಬಾಲಿಷ್ ಮಾಡಬೇಕಂದ್ರೆ ಅಲ್ಲಿ ಒಬ್ಬರು ಹೊರಟಿದ್ದಾರೆ, ಇನ್ನೊಬ್ಬರು ರೀಡಿಸ್ಟ್ರಿಬ್ಯೂಷನ್ ಇನ್ನೊಬ್ಬರು ಹೊರಟಿದ್ದಾರೆ. ಇದೆಲ್ಲ ಕೂಡ ಇಂಡಿ ಅಲಯನ್ಸ್ನಲ್ಲಿ DNA ಗ್ರಾಮರ್ ಆಗಿದೆ. ಜನ ನೋಡ್ತಾ ಇದ್ದಾರೆ. ಸೊ ಇಲ್ಲಿರುವ ನಾಯಕರು ಏನು ಬೇಕು ನಾಳೆ ಹೇಳಬಹುದು. ಜನ ಭಾಳ ಕ್ಲಿಯರ್ ಆಗಿದ್ದಾರೆ. ಮೋದಿ ಅವರು ಬೇಕು. ಇಷ್ಟು ಮಾತಾಡ್ತಾರಲ್ವ, ತಾವು ಹೇಳುವ ಒಂದು ಲೀಡರ್ ಹೆಸರು ಹೇಳಿದ್ದೀರಾ, ಅವರಲ್ಲಿ ವಾಪಸ್ ಒಂದು ಪ್ರಶ್ನೆ ತಾವು ಹೇಳಬೇಕು. ನಿಮ್ಮ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು? 2 ಫೇಸ್ ಎಲೆಕ್ಷನ್ ಆಗ್ತಾ ಇದೆ. 3ನೇ ಫೇಸನ್ನು 3 ದಿವಸದಲ್ಲಿ ಬರ್ತಾ ಇದೆ. ಆಲ್ರೆಡಿ 190 ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಜನ ತಮ್ಮ ವೋಟ್ ಮಾಡಿದ್ದಾರೆ. 190, 543ದಲ್ಲಿ. ಇನ್ನೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್. ಲಾಸ್ಟ್ ಡೇ ರೇಬರೇಲಿಯಲ್ಲಿ ರಾಹುಲ್ ಗಾಂಧಿ ಅವರು ಲಾಸ್ಟ್ ಡೇ ನಾಮಿನೇಷನ್ಗೂ 2 ಅವರ್ಸ್ ಇರುವಾಗ ಇವತ್ತು ಬೆಳಗ್ಗೆ ಅನೌನ್ಸ್ ಮಾಡಿ ಆಮೇಲೆ ಹೊರಟೋಗಿ ರೇಬರೇಲಿಗೆ ಹೋಗಿ ಇವತ್ತು ನಾಮಿನೇಷನ್ ಮಾಡಿಕೊಂಡು ಬಂದಿದ್ದಾರೆ. ಇದೆಲ್ಲ ಪರಿಸ್ಥಿತಿ ಜನ ನೋಡ್ತಾರೆ. ಅಮೇಥಿದಲ್ಲಿ ಓಡೋಗಿಬಿಟ್ಟಿದ್ದಾರೆ. ಎಲ್ಲರೂ ನಾ ಹೇಳಬೇಕನ್ನ ಇಲ್ಲ, ಅದು ಗೊತ್ತು. ಇದೇ ವಯನಾಡಿನಲ್ಲಿ ನಾನು ಪ್ರಚಾರ ಮಾಡಿದ್ದೀವಿ. ನಾನು ವಯನಾಡು ಹೋಗಿದ್ದೀನಿ. ಅಲ್ಲಿ ವಯನಾಡಿನಲ್ಲಿ ರಾಹುಲ್ ಗಾಂಧಿ ಅವರು ಏನು ಹೇಳಿದರು, ವಯನಾಡು ಜನ ಎಲ್ಲ ನನ್ನ ಫ್ಯಾಮಿಲಿ, ನೀವೇ ನನಗೆ ದೊಡ್ಡ ಫ್ಯಾಮಿಲಿ, ನಿಮಗೆ ಬಿಟ್ಟು ಎಲ್ಲಿ ಹೋಗಲ್ಲ. ಅಲ್ಲಿ ನಾವು ಹೇಳಿದ್ದೀವಿ, ನೀವು ಧೈರ್ಯವಾಗಿ ಹೇಳಿ. ಕೇರಳ ಜನ ವೋಟ್ ಮಾಡಲಿಕ್ಕೆ ಮುಂಚೆ ಧೈರ್ಯವಾಗಿ ಹೇಳಿ, ನಾನು ಇಂಡಿಯಾದಲ್ಲಿ ಇನ್ನೊಂದು ಕಡೆ ನೆಲ್ತೀನಿ, ಧೈರ್ಯವಾಗಿ ಹೇಳಿಲ್ಲ. ಆಮೇಲೆ ಇವತ್ತು ಲಾಸ್ಟ್ ಡೇ, ಇವತ್ತು ತಾಕತ್ತಿದೇನಾ ಅಮೇಥಿದಲ್ಲಿ ಹೋಗಿ ಅವರು ಕಂಟೆಸ್ಟ್ ಮಾಡ್ಬೋದಾಯಿತು. ಏನೋ ಅಮೇಥಿ ರಾಹುಲ್ ಗಾಂಧಿ ಅವರು ರೆಪ್ರೆಸೆಂಟ್ ಮಾಡುವ ಕ್ಷೇತ್ರ, ಅವ್ರು ರೆಪ್ರೆಸೆಂಟ್ ಮಾಡಿದರು. 2019ನಲ್ಲಿ ಅಲ್ಲಿ ಸೋಲು ನೋಡಿದರು ಅವರು. ಪುನಃ ಅಲ್ಲಿ ಹೋಗಿ ಫೈಟ್ ಮಾಡ್ಬೋದಾಯಿತು. ಸೊ ನೀವು ಇರುವ ಮನೆಗೂ ವಿಶ್ವಾಸ ಇಲ್ಲ, ಹೋದ ಮನೆಗೂ ವಿಶ್ವಾಸ ಇಲ್ಲ. ಒಂದೊಂದು ಎಲೆಕ್ಷನ್ಗೂ ಹೊಸ ಮನೆ ಹುಡುಕೊಂಡು ಹೋಗ್ತಾ ಇದ್ದಾರೆ. ಸೊ ಇವರು ಪಕ್ಷದಲ್ಲಿರುವ ಲೀಡರ್ಸ್ ಎಲ್ಲ ಹುಬ್ಳಿ ಧಾರವಾಡದಲ್ಲಿ ನಮಗೆ ಲೆಸನ್ ತಗೊಳ್ತಾ ಇದ್ದಾರೆ, ನಾವು ಯಾವ ಥರ ಪಾಲಿಟಿಕ್ಸ್ ಮಾಡಬೇಕು. ನಮ್ಮ ಸ್ಪೋಕ್ಸ್ ಪರ್ಸನ್ ಡೈಲಿ ಡಿಬೇಟ್ಗೆ ಹೋಗ್ತಾ ಇದ್ದಾರಲ್ವಾ, ನಮ್ಮ ಸ್ಪೋಕ್ಸ್ ಪರ್ಸನ್ ಜೊತೆಗೆ ಡಿಬೇಟ್ ಮಾಡಲಿ ಅಣ್ಣ. ನಮ್ಮ ಸ್ಪೋಕ್ಸ್ ಪರ್ಸನ್ ಜೊತೆಗೆ ಡಿಬೇಟ್ ಮಾಡಲಿ. ನಮ್ಮ ಮೋದಿಜಿ ಅವ್ರ ಜೊತೆಗೆ ಡಿಬೇಟ್ ಮಾಡೋ ತರಕ್ಕೆ ಇವ್ರಿಗೆ ಅಷ್ಟು ಪೊಲಿಟಿಕಲ್ ತಾಕತ್ತು ಬಂದಿತ್ತಾನ ಅವ್ರಿಗೂ. ಜನ ಡಿಸೈಡ್ ಮಾಡ್ತಾರೆ. ಇವ್ರಿಗೇನು ಪೊಲಿಟಿಕಲ್ ಕ್ಯಾಪಿಟಲ್ ಇದೆ ಅಣ್ಣ. ನನಗೂ ಆಸೆ ಅಮೆರಿಕನ್ ಪ್ರೆಸಿಡೆಂಟ್ ಜೊತೆಗೆ ಡಿಬೇಟ್ ಮಾಡಬೇಕನ್ನೋ, ಟ್ರಂಪ್ ಜೊತೆಗೆ ಡಿಬೇಟ್ ಮಾಡಬೇಕನ್ನೋ ನನಗೆ ಆಸೆ. ನಾಳೆ ಬೆಳಗ್ಗೆ ಟಿಕೆಟ್ ತೊಗೊಂಡು ವಾಷಿಂಗ್ಟನ್ ಹೋಗಿ ಟ್ರಂಪ್ ಕರ್ಕೊಂಡು ಬಂದು ಕೂರಿಸಿ ಡಿಬೇಟ್ ಮಾಡೋಣ ಆಸೆ. ನನಗೂ ಜೋ ಬಿಡೆನ್ ಜೊತೆಗೆ ಡಿಬೇಟ್ ಮಾಡೋಣ ಆಸೆ. ಬಟ್ ಎಲ್ಲರಿಗೆಲ್ಲ ಕೆಪಾಸಿಟಿ ಇರಲ್ಲಲ್ವಣ್ಣ. ಯಾರಿಗೆ ಏನು ಕೆಪಾಸಿಟಿ ಇದೆಯೋ ಆ ತಾಕತ್ತಿನಲ್ಲಿ ಮಾಡ್ಬೋದು. ಸೊ ಡೈಲಿ ನಮ್ಮ ಸ್ಪೋಕ್ಸ್ ಪರ್ಸನ್ TV ಚಾನಲ್ದಲ್ಲಿ ಕೂತಿದ್ದಾರೆ, BJP ಸ್ಪೋಕ್ಸ್ ಪರ್ಸನ್. ಅವ್ರ ಜೊತೆಗೆ ಹೋಗಿ ಯಾರೋ ಡಿಬೇಟ್ ಮಾಡಲಿ ಅಣ್ಣ. ಇದು ಎಲ್ಲ ಜನಕ್ಕೆ ಗೊತ್ತು ಏನು ಇಲ್ಲಿ ವಿಷಯ. ಈ ಎಲೆಕ್ಷನ್ನಲ್ಲಿ ಮುಖ್ಯವಾಗಿ ನಾವು ಏನು ಮಾತಾಡ್ತಾ ಇದ್ದೀವಿ, ಗ್ರೌಂಡ್ನಲ್ಲಿ ಏನು ಇಶ್ಯೂಸ್ಗೂ ಎಲೆಕ್ಷನ್ ಆಗ್ತಾ ಇದೆ.
ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರೈಮ್ ಮಿನಿಸ್ಟರ್ ಯಾರು. ಪ್ರೈಮ್ ಮಿನಿಸ್ಟರ್ ಗಂಭೀರವಾದ ಒಂದು ಪರಿಣಾಮದಲ್ಲಿ ಇರಬೇಕು, ಭಾಳ ಒಂದು ತಾಕತ್ತು ಮನುಷ್ಯ ಇರಬೇಕು. ಅದು ನರೇಂದ್ರ ಮೋದಿ ಅವರು ಮಾತ್ರ ಇದ್ದಾರೆ. ಇವರು ಎಷ್ಟು ಮಾತಾಡಿದ ಕೂಡ ಜನ ಕ್ಲಿಯರ್ ಸರ್, ಒಂದು ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರಾ ವಿಷಯ ಈ ಭಾಗದಲ್ಲಿ ಎಫೆಕ್ಟ್ ಕೊಡುತ್ತಾ ಅಂತ ನಾ ಒಂದು ವಿಷಯ ನಾ ಎಫೆಕ್ಟ್ ಇಲ್ಲ, ಅದರೊಳಗಡೆ ನಾನು ಬರ್ತಾ ಇಲ್ಲ. ತಪ್ಪು ಯಾರು ಮಾಡಿದಾರನ್ನ ಕೂಡ ತಪ್ಪು ಇದೊಂದು ಎಲೆಕ್ಷನ್ಗೆ ಇದಕ್ಕೆ ತಾವು ದಯವಿಟ್ಟು ಕನ್ಫ್ಯೂಸ್ ಮಾಡಬೇಡ. ಏன்னா 2019ನಲ್ಲಿ ನಮಗೆ ಗೊತ್ತು JDS ಅವರು ಕಾಂಗ್ರೆಸ್ ಪಕ್ಷ ಅವರೊಟ್ಟಿಗೆ ರಾಜಕೀಯದಲ್ಲಿ ಕೊಲ್ಯೂಷನಲ್ಲಿ ಇತ್ತು. 2024 NDAದಲ್ಲಿ JDS ಅವರು ಇದ್ದಾರೆ. ಈಗಾಗ JDS ಅವರೇ ಸಸ್ಪೆಂಡ್ ಮಾಡಿದ್ದಾರೆ. ಯಾರಿಗೂ ಡಿಫೆಂಡ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ಯಾರಿಗೂ ಕೂಡ ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. BJP ನಾವೇನು ಹೇಳ್ತಾ ಇದ್ದೀವಿ, ನಿಮ್ಮ ಕೈದಲ್ಲಿ ಸರ್ಕಾರ ಇದೆ, SIT ನಿಮ್ಮ ಕೈನಲ್ಲಿ ಇದೆ, ಪೊಲೀಸವರು ನಿಮ್ಮ ಕೈನಲ್ಲಿದ್ದಾರೆ. ನೀವು ಬೇಗ ಇನ್ವೆಸ್ಟಿಗೇಷನ್ ಮಾಡಿ, ಬೇಗ ಸಮ್ಮನ್ ಮಾಡಿ, ಬೇಗ ನೀವು ಏನಿದೆ ಎಲ್ಲ ಜನ ಕಂಪ್ಲೇಂಟ್ ಕೊಡಲಿಕ್ಕೆ ಅಲ್ಲಿ ಸ್ಪೆಷಲ್ ಕೋರ್ಟ್ ಒಂದು ಓಪನ್ ಮಾಡಿಸಿ, ಬೇಗ ನೀವು ನ್ಯಾಯ ಕೊಡಿಸಿ. ನಾವು ಯಾರು ಅಟ್ಟಪಡಿಸಲ್ಲ, ಇದರಲ್ಲಿ ಏನು ಇಶ್ಯೂ ಅನ್ನ ನಾವು ಅವರು ಪ್ರಜ್ವಲ್ ರೇವಣ್ಣ ಅವರು ಇನ್ನಸೆಂಟ್ ನಾವು ಹೇಳಿಲ್ಲ. ತನಿಖೆಯಲ್ಲಿ ಬರಲಿ, ಅದಕ್ಕೆ ತನಿಖೆ, ಅದಕ್ಕೆ IO ಪತ್ರ ಬರೀತಾರೆ. ಅವ್ರಿಗೆ ಐಡಿಯಾ ಇಲ್ಲ. PMಗೆ ಯಾಕೆ ಪತ್ರ ಬರೀಬೇಕು? ನನಗೂ ಹುಬ್ಳಿ ಧಾರವಾಡದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆಯಿತು, PM ಪತ್ರ ಬರೆಯೋಣ ಇಬ್ಬರು ಸೇರಿಕೊಂಡು. ஒரு ಟ್ರಾಫಿಕ್ ಆಕ್ಸಿಡೆಂಟ್ ಆಯಿತು, ಒಂದು ರೋಡ್ನಲ್ಲಿ ಒಂದು ಡಾಗ್ಗೆ ಒಂದು ಇಶ್ಯೂ ಆಯಿತು, PM ಪತ್ರ ಬರೆಯೋಣ. ಡಿಯರ್ ಪ್ರೈಮ್ ಮಿನಿಸ್ಟರ್, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಗೆ ನೀವು ಒಂದು ಸೂಚನೆ ಕೊಡಿ, ನಿಮ್ಮ ಓನ್ ಇವ್ರಿಗೆ ಒಂದು ಸೂಚನೆ ಕೊಡಿ, ಅವರು ಸೂಚನೆ ಕೊಡಿ. ಇದು BMಗೆ ಇದಕ್ಕೆ ಏನು ಸಂಬಂಧ? ನಿಮ್ಮಲ್ಲಿ CID ಇದೆ, CIDಗೂ ADGP ಇದ್ದಾರೆ, ಅಲ್ಲಿ CBI ಇದೆ. ಕರ್ನಾಟಕದಲ್ಲಿ ನೋಡಲ್ ಏಜೆನ್ಸಿ ಫಾರ್ ಇಂಟರ್ಪೋಲ್ CID, ಇಂಡಿಯಾದಲ್ಲಿ ನೋಡಲ್ ಏಜೆನ್ಸಿ ಫಾರ್ ಇಂಟರ್ಪೋಲ್ CBI. ಇವರಿಬ್ಬರು ಮಾತಾಡಿಕೊಂಡು ರೆಡ್ ಕಾರ್ನರ್ ನೋಟಿಸ್ ಇವರು ಇಶ್ಯೂ ಮಾಡಬೇಕು. ಇಂಡಿಯಾದಲ್ಲಿ ಒಂದು ದಿನಕ್ಕೆ ಅಷ್ಟು ನೋಟಿಸ್ ಇಶ್ಯೂ ಮಾಡ್ತಾರೆ. ನೋಟಿಸ್ನಲ್ಲಿ ತುಂಬ ಕಲರ್ ಇದೆ, ವೈಟ್ ಇದೆ, ರೆಡ್ ಇದೆ, ಗ್ರೀನ್ ಇದೆ, ಬೇರೆ ಕಲರ್ ಇದೆ, ಡಿಪೆಂಡಿಂಗ್ ಆನ್ ದಿ ನೇಚರ್ ಆಫ್ ಕ್ರೈಮ್. ಸೊ ಒಂದೊಂದಕ್ಕೂ ನೀವು PMಗೆ ಲೆಟರ್ ಬರಿತಾ ಇರ್ತೀರಾ. ಇದೇ ಮುಖ್ಯಮಂತ್ರಿ ಅವರು ಹಿರೇಮಠ್ ಕೇಸ್ನಲ್ಲಿ ಯಾಕೆ ಲೆಟರ್ ಬರೆದಿಲ್ಲ? ಇದೇ ಮುಖ್ಯಮಂತ್ರಿ ಅವರು ಶಿವಮೊಗ್ಗದಲ್ಲಿ ಹತ್ಯೆ ಆಯ್ತು, ಯಾಕೆ ಲೆಟರ್ ಬರೆದಿಲ್ಲ? ಇದೇ ಮುಖ್ಯಮಂತ್ರಿ ಅವರು ಕೂರ್ಗ್ನಲ್ಲಿ ಹತ್ಯೆ ಆಯ್ತು, ಯಾಕೆ ಮಧ್ಯ ಬಂದಿಲ್ಲ? ಇದು ರಾಮೇಶ್ವರಂ ಕೆಫೆದಲ್ಲಿ ಬ್ಲಾಸ್ಟ್ ಆಯಿತು, ಲೆಟರ್ ಬರೀತಾರೆ, NIA ಇನ್ವೆಸ್ಟಿಗೇಷನ್ ನೀವು ತಗೊಂಡು ಮಾಡಿನೋ. ಆವಾಗಲೇ ಈ CM ಎಲ್ಲಿ ಹೋಗಿದ್ರು? ಅದೇ ಪೆನ್ ಇತ್ತು, ಅದೇ ಪೇಪರ್ ಇತ್ತು, ಅದೇ ಕಂಪ್ಯೂಟರ್ ಇತ್ತು. ಏನು PA ಗೊತ್ತಿಲ್ವಾ ಟೈಪ್ ಮಾಡ್ಲಿಕ್ಕೆ ಆವಾಗ? ಸೊ ಈ CM ಆವಾಗಲೇ ಲೆಟರ್ ಬರಿಬೇಕಾಯ್ತಲ್ವಾ? ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ವೆರಿ ಇಂಪಾರ್ಟೆಂಟ್. PM ಸಾಹೇಬ್ರೆ ದಯವಿಟ್ಟು NIAಗೆ ನೀವು ಆದೇಶ ಮಾಡಿ, ನೀವು ತಗೊಂಡೋಗಿ ಇದು ಫುಲ್ ಇನ್ವೆಸ್ಟಿಗೇಷನ್ ಮಾಡಿ. ಅವತ್ತು ಯಾಕೆ ಬರೀದಿಲ್ಲ? PFI ಅವರು ಎಷ್ಟು ಅತ್ಯಾಚಾರ ಅದಕ್ಕೆಲ್ಲ ಏನು ಯಾಕೆ ಬರೀದಿಲ್ಲ ಹತ್ಯೆ ಮಾಡುವಾಗ? ಸೊ ಇದು ಎಲ್ಲರೂ ಕೂಡ ಗೊತ್ತು, ಇದು ಒಂದು ಪ್ರಾಸೆಸ್ನಲ್ಲಿ ಇರುವ ವಿಚಾರ. ಸೊ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದೀರಾ? ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕ್ಲಿಯರೆನ್ಸ್ ಕೊಟ್ಟಿದ್ದೀರಾ MP ಅವರು? ಹೋಗೋ ಇಲ್ಲ, ಇಟ್ಸ್ ಅ ಪರ್ಸನಲ್ ವಿಸಿಟ್. ಇದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಸಂಬಂಧ? ಅದು ಭಾಳ ಕ್ಲಿಯರಾಗಿ ನೆನ್ನೆ ಬ್ರೀಫಿಂಗ್ನಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ, ನಾವು ವೀಸಾ ನೋಟ್ ಇಶ್ಯೂ ಮಾಡಿಲ್ಲ, ನಾವು ಪರ್ಮಿಷನ್ ಕೊಟ್ಟಿಲ್ಲ, ಇದು ಅಫಿಷಿಯಲ್ ವಿಸಿಟ್ ಅಲ್ಲ, ಇದು ಡಿಪ್ಲೊಮ್ಯಾಟಿಕ್ ವಿಸಿಟ್ ಅಲ್ಲ. ಇದು ಇಂಡಿಯಾದಲ್ಲಿರುವ 543 ಪಾರ್ಲಿಮೆಂಟೇರಿಯನ್ ಕೈಯಲ್ಲಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರ್ತದೆ. ಬಟ್ ಇದು ಪ್ಯೂರ್ಲಿ ಪರ್ಸನಲ್ ವಿಸಿಟ್. ಇದು ನಮಗೆ ಇದಕ್ಕೆ ಏನು ಸಂಬಂಧ? Sir, even Siddhamaya tweeted that before alliance with the JDS, they already know about the act of Prajwal ರೇವಣ್ಣ. ಸೊ ಹೌ ಕ್ಯಾನ್ ಯು ಆಂಟಿಸಿಪೇಟ್ ಅನ್ನ? ಸಿ.ಟಿ. ರವಿ ಸಾಹೇಬರು ಹೇಳಿದರು, ನಾವು ರಾಹುಲ್ ಗಾಂಧಿ ಅವ್ರ ಬಗ್ಗೆ ತುಂಬ ವಿಷಯ TVದಲ್ಲಿ ಓದ್ತಾ ಇದ್ವಿ. ಅವರು ಭೂಟಾನ್ ಹೋಗಿದ್ರು, ನೇಪಾಲ್ ಹೋಗಿದ್ರು, ಇಟಾಲಿಗೆ ಹೋಗಿದ್ರು, ಏನೇನೋ ಮಾಡ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಗೊತ್ತಿಲ್ಲದ ವಿಷಯ ಬಗ್ಗೆ ನಾವು ಎಲ್ಲಿ ಚರ್ಚೆ ಮಾಡೋದನ್ನು? ಇಫ್ ಸಮಥಿಂಗ್ ಇಸ್ ಗಾಟ್ ಅ ರೆಕಾರ್ಡಿಕಲ್ ಪ್ರೂಫ್ ಇದೆ. ಸರ್, ಇದೇ ಸಿದ್ದರಾಮಯ್ಯ ಕೈನಲ್ಲಿ ಪೊಲೀಸ್ ಇತ್ತು, ಅವ್ರಿಗೆ ಗೊತ್ತಿಲ್ವಾ 2 ವರ್ಷ ಈ ಥರ CD ಇದೆನೋ? 11 ತಿಂಗಳಲ್ಲಿ ಯಾರು ಸರ್ಕಾರದಲ್ಲಿ ಯಾರು ಕೂತಿದ್ರು? ಸಿದ್ದರಾಮಯ್ಯ ಸಾಹೇಬರು. ಅಲ್ಲಿ ಹಾಸನ್ SP ಯಾರಿಗೆ ರಿಪೋರ್ಟ್ ಮಾಡ್ತಾರೆ? DGPಗೂ. DGP ಯಾರಿಗೆ ರಿಪೋರ್ಟ್ ಮಾಡ್ತಾರೆ? ಇವರಿಗೂ. 11 ತಿಂಗಳು ಹಾಸನ್ ಪೊಲೀಸ್ ಏನು ಮಾಡಿದರು? ಸಿದ್ದರಾಮಯ್ಯ ಸಾಹೇಬರು ಏನು ಮಾಡಿದರು? ಹೋಮ್ ಸೆಕ್ರೆಟರಿ ಏನು ಮಾಡಿದರು? DGP ಏನು ಮಾಡಿದರು? 11 ತಿಂಗಳು ಇವರು ಇಂಟೆಲಿಜೆನ್ಸ್ ಏನು ಮಾಡಿದರು? ಇದೇ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ವಾಪಸ್ ಹೇಳ್ತಾ ಇದ್ದೀನಿ, ನಿಮ್ಮ ಕೈನಲ್ಲಿ ಪೊಲೀಸ್ ಇತ್ತು, ನಿಮ್ಮ ಕೈನಲ್ಲಿ ಇಂಟೆಲಿಜೆನ್ಸ್ ಇತ್ತು, ನೀವು ಗೊತ್ತಿರೋ 11 ತಿಂಗಳು ನೀವು ಸುಮೋಟ ಕೇಸ್ ಮಾಡಬೇಕಾಯ್ತಲ್ವಾ? ಏನು ಹೆಣ್ಮಕ್ಳು ಒಬ್ಬರು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕಾ? ನೀವು ಸುಮೋಟ ಮಾಡಬೇಕಾಯ್ತು. ಇವತ್ತು ನೀವು ಮಾತಾಡ್ತೀರಾ 2,000 CD ಇದೆ, 3,000 CD ಇದೆ ಮಾತಾಡ್ತೀರಾ, ಸುಮೋಟ ಮಾಡಿ. ಅದೆಲ್ಲ ಏನು ಮಾಡಲ್ಲ, ಕಂಪ್ಲೇಂಟ್ ಕೊಡ್ಲಿಕ್ಕೆ ಒಬ್ಬರು ಬೇಕು. ಆಮೇಲೆ ಇವರು ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ. ಸೊ 11 ತಿಂಗಳು ಅವ್ರು ಇಂಟೆಲಿಜೆನ್ಸ್ ನಿದ್ರೆ ಮಾಡ್ಕೊಂಡು ಕೂತಿದ್ದಾರೆ ಕರ್ನಾಟಕದಲ್ಲಿ. ಇಲ್ಲ, ನಾನು ಹೇಳುವುದು 11 ತಿಂಗಳು ಇದು ಗ್ರೇವ್ ಅಫೆನ್ಸ್ ಅಂತ ಹೇಳ್ತಾರೆ. ಗ್ರೇವ್ ಅಫೆನ್ಸ್ನ ಏನು? ಒಂದು ಪೊಲೀಸ್ ಅವ್ರಿಗೆ ಮೇನ್ ಕೆಲಸ ಏನು? ಪ್ರಿವೆನ್ಷನ್ ಆಫ್ ಕ್ರೈಮ್. ಡಿಟೆಕ್ಷನ್ ಮಾತ್ರ ಅಲ್ಲ, ಪ್ರಿವೆನ್ಷನ್ ಆಫ್ ಕ್ರೈಮ್. ನೀವು ಕ್ರೈಮ್ ಪ್ರಿವೆಂಟ್ ಮಾಡಿದ್ದೀರಾ? ಅದೇ ಕ್ವಶನ್ ಅಲ್ಲ. ಎಲ್ಲರೂ ಬುದ್ಧಿವಂತರಿದ್ದಾರೆ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿದಾರನ್ನ ಕೂಡ ಜನದ ಅರ್ಥ ಮಾಡಿಕೊಂಡು ಮಾತಾಡಿ, ಈ ಥರ ಇದೆ, ಆ ಥರ ಇದೆ, ನಿಜ ಏನು ಸುಳ್ಳೇನು, ಇಲ್ಲಿ ಯಾರು ಮುಚ್ಚಿ ಹಾಕಿದ್ದು, ಯಾರು ಸ್ಟಾಪ್ ಮಾಡಿದ್ದು, ಯಾರು ಕೆಲಸ ಮಾಡಬಾರ್ದು ನಾನು ಹೇಳಿದರು. ನಿಮ್ಮಲ್ಲಿ SIT ಇದೆ, ಮಾಡಿ ತೋರಿಸಿ. ಈಗ ಇದೇ ಪ್ರಕರಣದಲ್ಲಿ ರೇವಣ್ಣ ಅವರ ಮೇಲೆ ಕಿಡ್ನಾಪ್ ಕೇಸ್ ಆಗಿದೆ ಸರ್, ಅದರ ಕುರಿತಂತೆ ಅಂದರೆ ನಾನು DGP ಇಲ್ಲ, ನಾನೊಂದು ಸಾಮಾನ್ಯ ಕಾರ್ಯಕರ್ತ, ನಾನು ತಮಿಳ್ನಾಡಿನಲ್ಲಿ ಕೃಷಿ ಮಾಡುವ ಒಂದು ಮನುಷ್ಯ. ನಾನು ಹೇಳುವುದು ಪೊಲೀಸ್ ನಿಮ್ಮ ಕೈನಲ್ಲಿ ಇದೆ, ನೀವು ಏನು ಕ್ರಮ ತಗೊಳ್ಬೇಕೋ ತಗೊಳ್ಳಿ ಅನ್ನ. IO ಇದ್ದಾರೆ, ಅದಕ್ಕೊಂದು ಪ್ರೊಸೀಜರ್ ಇದೆ, ಸಮ್ಮನ್ ಮಾಡಿ,
ಎವಿಡೆನ್ಸ್ ಏನಿದೆ ಕಾಲ್ ಮಾಡಿ, ಆಮೇಲೆ ಅವ್ರಿಗೂ ನೀವು ಕ್ವೆಶ್ಚನ್ಸ್ ಹೇಳಿ ಇಂಟ್ರೋಗೇಟ್ ಮಾಡಿ, ಅದರಲ್ಲಿ ತಪ್ಪು ಕಡ್ಡು ಬರ್ತದೆ ಆ್ಯಕ್ಷನ್ ತಗೊಳ್ಳಿ. ಇದೊಂದು ಸಿಸ್ಟಮ್. ಇದರಲ್ಲಿ ನೀವು ನಾನು ಹುಬ್ಳಿ ಧಾರವಾಡದಲ್ಲಿ ಕೂತ್ಕೊಂಡು ಇದು ಮಾಡಬಾರದು ಅದು ಮಾಡಬಾರ್ದು ನಮಗೆ ಹೇಳಲಿಕ್ಕೆ ಏನು ನೈತಿಕತೆ ಇದೆ ಅಣ್ಣ? ನಾನು ಹೇಳೋದು ನಾನೊಂದು ಸಾಮಾನ್ಯ ಮನುಷ್ಯನಾಗಿ ಕಮೆಂಟ್ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಸಾಹೇಬರು ಮೋದಿಜಿ ಅವ್ರಿಗೂ ಬರಿಬೇಕಾಯ್ತು ಅವಶ್ಯಕತೆ ಇಲ್ಲ. ಅದು ಒಂದು ಪ್ರಾಸೆಸ್. ಆ ಪ್ರಾಸೆಸ್ನಲ್ಲಿ ಮಾಡಬೇಕು. ಇಲ್ಲಿ CID ಇದ್ದಾರೆ, ಅಲ್ಲಿ CBI ಇದ್ದಾರೆ, ಮಾಡ್ಕೊಂಡು ಬರಬೇಕು. ಸರ್, ಇಲ್ಲಿ ಹುಬ್ಬಳ್ಳಿಯಲ್ಲಿ ನೇಹಾ ಒಂದು ಹತ್ಯೆ ಆಯಿತು. ಆ ನಂತರ ಸಾಕಷ್ಟು BJP ನಾಯಕರು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಈಗ ಪ್ರಜ್ವಲ್ ರೇವಣ್ಣ ಅವರಂಥ ಕೇಸ್ನೊಳಗೆ ಸಾಕಷ್ಟು ಮಹಿಳೆಯರಿದ್ದಾರೆ ಈಗ. ಸೊ ಅವ್ರ ಮನೆಗೆ ಭೇಟಿ ನೀಡುತ್ತಾ ಒಂದು ಕಡೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾವು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಲ್ಲ. ಯಾವ ಮಗಳಿಗೆ ಅಡ್ರೆಸ್ ನಿಮಗೆ ಗೊತ್ತಾ? ಅವ್ರ ಮನೆಗೆ ಹೋಗ್ಬೋದಾ? ಇಟ್ಸ್ ಅನ್ ಅಫೆನ್ಸ್. ಅವ್ರ ಹೆಸರು ನಾನು ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡ್ಬೋದಾ? ಸೊ ಅವರು ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕನ್ನ. ದಟ್ ಇಸ್ ಆಲ್. ಕೆಲವು ವಿಷಯದಲ್ಲಿ ಯು ಕೆನಾಟ್ ಡಿಸ್ಕ್ಲೋಸ್ ಅ ನೇಮ್. ಹೋಮ್ ಮಿನಿಸ್ಟರ್ ಅವರೇ ಹೇಳ್ತಾ ಇದ್ದಾರೆ ಐಡೆಂಟಿಟಿ ಇಸ್ ಪ್ರೊಟೆಕ್ಟೆಡ್. ಆಮೇಲೆ ಎವ್ರಿಬಡಿ ಇಸ್ ಗಿವನ್ ಅ ಬೆನಿಫಿಟ್ ಆಫ್ ಡೌಟ್. ಇನ್ವೆಸ್ಟಿಗೇಷನ್ ಮಾಡಲಿ. ನಾವು ಯಾರೂ ಕೂಡ ಇನ್ನಸೆಂಟ್ ಅಂತ ಹೇಳ್ತಾ ಇಲ್ಲ. ದೇರ್ ಇಸ್ ಅನ್ ಇನ್ವೆಸ್ಟಿಗೇಷನ್, ದೇರ್ ಇಸ್ ಅ ಪ್ರಾಸೆಸ್. ಸಮನ್ ಮಾಡಲಿ, ಎವಿಡೆನ್ಸ್ ಕಲೆಕ್ಟ್ ಮಾಡಲಿ, ಬರಲಿಕ್ಕೆ ಹೇಳಿ, ಅವ್ರ ಲಾಯರ್ ಬರಲಿ, ಇವರೆಲ್ಲ ಇಂಟರ್ಗ್ರೇಟ್ ಮಾಡಲಿ, ಕ್ರಮ ತಗೊಳ್ಳಿ. ಸೊ ನಾನು ಯು ಕೆನಾಟ್ ಆಂಟಿಸಿಪೇಟ್ ಥಿಂಗ್ಸ್ ಅಂಡ್ ಸ್ಪೀಕ್ ಅಲ್ಲ. ಸರ್, ಈಗ ಜರ್ಮನಿಗೆ ಹೋಗೋಕ್ಕಿಂತ ಮುಂಚೆನೇ ವಿಷಯ ಗೊತ್ತಿತ್ತು, ಆದರೂ ತಡೆಯುವಂಥ ಕೆಲಸ ಮಾಡಿಲ್ಲ. ಆಮೇಲೆ FIR ಕೂಡ ಡಿಲೇ ಆಗಿ ಹಾಕಿದ್ದಾರೆ. ಯಾಕೋ ಏನು ಅವರು ಇದರಲ್ಲಿ ಬೇಕಂತಾನೆ ಏನೋ BJP ಮೇಲೆ ಬಟ್ ತೋರಿಸಲಿಕ್ಕೆ ಇದೇ ವಿಚಾರವಾಗಿ ಕೇಂದ್ರದ ಮೇಲೆ ಹೇಳ್ತಾರೆ ಸರ್. ಕೇಂದ್ರ ಸರ್ಕಾರ ತಡೆಯಬಹುದಾಗಿತ್ತಲ್ವಾ ವಿದೇಶಿ ಪ್ರಯಾಣ? ಸರಿ, ಹಾಸನ್ ಮನೆಯಲ್ಲಿருந்து ಬ್ಯಾಂಗ್ಳೂರು ಏರ್ಪೋರ್ಟ್ ಹೋಗುವಾಗ ಎಷ್ಟು ಚೆಕ್ ಪೋಸ್ಟ್ ಇದೆ? ಕರ್ನಾಟಕ ಪೊಲೀಸ್ ಚೆಕ್ ಪೋಸ್ಟು ಇಲ್ಲ. ಅದೇ ಹೇಳ್ತೀನಿ ಸಂತೋಷ್ ಲಾಡೋರ್ಗೆ, ಎಷ್ಟು ಚೆಕ್ ಪೋಸ್ಟ್ ಇದೆ? ಹಾಸನ್ ಮನೆಯಲ್ಲಿருந்து ಹೊರಟು ಬ್ಯಾಂಗ್ಳೂರು ಏರ್ಪೋರ್ಟ್ ಹೋಗೋ ತನಕ ಅದೇನು ರಿಪಬ್ಲಿಕ್ ಆಫ್ ನೈಜೀರಿಯಾ ಬಾರ್ಡ್ರಾ? ಇಲ್ಲ ಅದೇ ನಮ್ಮ ಕೆನ್ಯಾ ಬಾರ್ಡ್ರಾ? ಅದು ಕರ್ನಾಟಕ ರಾಜ್ಯದಲ್ಲಿ ಇರುವ ರೋಡ್ ಅಲ್ವಾ? ಇವ್ರು ಯಾಕೆ ತಡೆದಿಲ್ಲ? ಸಿದ್ದರಾಮಯ್ಯ ಸಾಹೇಬ್ರು ಯಾಕೆ ತಡೆದಿಲ್ಲ? CD ಅದಕ್ಕೆ 2 ದಿನ ಮುಂಚೆ ಬಂದಿತ್ತು. ಇವರು ಕಾಂಗ್ರೆಸ್ ಅವ್ರು ಹೇಳ್ತಾ ಇರಲ್ವಾ? ಯಾಕೆ ಇವರು ಆ್ಯಂಟಿಸಿಪೇಟ್ರಿ ಕ್ರಮ ಯಾಕೆ ತಗೊಂಡಿಲ್ಲ? ಯಾಕೆ ಇವರು ಸುಮೋಟೋ FIR ಮಾಡಿಲ್ಲ? ಇವರು ಸುಮೋಟೋ FIR ಮಾಡ್ಬೋದಾಯ್ತಲ್ವಾ? ಎಲೆಕ್ಷನ್ ದಿವಸಕ್ಕೆ ಮುಂಚೆ ಮಾಡ್ಬೋದಾಯ್ತಲ್ವಾ? ಇವರೇ ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡಿಲ್ಲ? ಸೊ ಮನೆಯಲ್ಲಿருந்து ಏರ್ಪೋರ್ಟ್ ಹೋಗೋ ತನಕ ಕರ್ನಾಟಕ ಪೊಲೀಸ್ ಕೈ ಕಟ್ಟಿ ನೋಡ್ಕೊಂಡಿದ್ದೀರಾ? ಸಿದ್ದರಾಮಯ್ಯ ಸಾಹೇಬ್ರು ಕ್ಲಾಪ್ ಮಾಡಿದ್ದಾರೆ ಅದು ಹೋಗ್ಲಿಕ್ಕೆ? ಏನನ್ನ ಅದು ನಮಗೂ ಮಾತಾಡ್ಲಿಕ್ಕೆ ಗೊತ್ತಿಲ್ವಾ? ಯಾರು ಸೆಂಟ್ರಲ್ ಮೇಲೆ ಹೇಳ್ತಾ ಇಲ್ಲ? ಯಾರನ್ನ ಹೇಳ್ತಾರೆ? ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ. ಸಿದ್ದರಾಮಯ್ಯ ಅವ್ರು ಬಿಟ್ಟು ಯಾರು ಹೇಳ್ತಾರೆ? ಸಿದ್ದರಾಮಯ್ಯ ಅವ್ರಿಗೂ ಕರ್ನಾಟಕದಲ್ಲಿ ಡಾಗ್ಸ್ ಎತ್ತೋಗಿತ್ತನ ಮೋದಿಜಿ ಕಾರಣ, ಕರ್ನಾಟಕದಲ್ಲಿ ಇದಾಯ್ತನ ಮೋದಿಜಿ ಕಾರಣ ಅನ್ನೋ ಏನಕ್ಕೂ ಅವರು ಕಾರಣ ಅಲ್ಲ. ಕರ್ನಾಟಕದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆಯ್ತನ ಮೋದಿಜಿ ಬಿಸಿಲು ಈ ಕಡೆ ಟರ್ನ್ ಮಾಡಿಬಿಟ್ಟಿದ್ರು. ಸ್ವಲ್ಪ ಮಳೆ ಬಂತನ ಮೋದಿಜಿ ಮಳೆ ಜಾಸ್ತಿ ಕರ್ನಾಟಕ ಕಳಿಸ್ಬಿಟ್ಟಿದ್ರು. ಈ ಥರ 11 ವರ್ಷ ಒಂದು ಮನುಷ್ಯ CM ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಜನ ನೋಡಿ ನಗೆಯಾಡ್ತಾ ಇದ್ದಾರೆ. ಒಳ್ಳೆಯದಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.